ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಇದೇ ತಿಂಗಳು 26ರಂದು ಶುಕ್ರವಾರ ಚುನಾವಣೆ ನಡೆಯಲಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧಿಸಿರುವುದಾಗಿ ಟಿ.ಎಸ್. ಬಾಬು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿ, ನನ್ನನ್ನು ಬೆಂಬಲಿಸಿ ಎಂದು ಸಂಘದ ಸದಸ್ಯರಲ್ಲಿ ಮನವಿ ಮಾಡಿಕೊಂಡ ಅವರು, ಇಡೀ ಜಿಲ್ಲೆಯಲ್ಲಿ ವಿದ್ಯುತ್ ಗುತ್ತಿಗೆದಾರರ ಸಮಸ್ಯೆಗಳನ್ನು ಕಳೆದ 3 ವರ್ಷದಿಂದ ಕೇಳುವರೇ ಇಲ್ಲ. ಜಿಲ್ಲೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳು ಸರ್ವಾಧಿಕಾರಿಗಳಂತೆ ವರ್ತಿಸುತ್ತಿದ್ದಾರೆ. ಇವರನ್ನು ಕಡಿವಾಣ ಹಾಕಲು ಮತ್ತು ವಿದ್ಯುತ್ ಗುತ್ತಿಗೆದಾರರ ಹಿತವನ್ನು ಕಾಪಾಡಲು ನನ್ನನ್ನು ಬೆಂಬಲಿಸಿ ಎಂದು ಅವರು ಮನವಿ ಮಾಡಿಕೊಂಡರು. ಜಯರಾಮ್, ಚಿಕ್ಕಬಳ್ಳಾಪುರ. ಜಿಲ್ಲಾ ವರದಿಗಾರರು, ಸುದ್ದಿಸಾಕ್ಷಿ. ನಮ್ಮ ಹೆಸರು ಬಾಬು ಟಿ.ಎಸ್. ಈ ಒಂದು ಪತ್ರಿಕಾ ಮಾಧ್ಯಮದವರನ್ನು ಕರೆದಿರುವ ಉದ್ದೇಶ, ಇದೇ ತಿಂಗಳ 26/7/2024ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಚುನಾವಣೆ ನಿಗದಿಯಾಗಿದ್ದು, ಈ ಒಂದು ಚುನಾವಣೆಗೆ 4ನೇ ತಾರೀಕಿಂದಲೇ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿತ್ತು. 8ನೇ ತಾರೀಕು 16 ಜನ ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಒಂದೇ ಒಂದು ಅಧ್ಯಕ್ಷರ ಪೋಸ್ಟ್ ಮಾತ್ರ ಇವತ್ತು ಚುನಾವಣೆ ನಡೀತಾ ಐತೆ. ಈ ಒಂದು ಚುನಾವಣೆ ಪ್ರಕ್ರಿಯೆ ಯಾವ ಥರ ನಡೀತಾ ಇದೆ ಅಂದರೆ, ನಡೀತಾ ಇರೋದು ಕ್ರಮ ಸಂಖ್ಯೆ 1 ಮತ್ತು 2ಕ್ಕೆ ಮಾತ್ರ ಇಬ್ಬರು ಅಭ್ಯರ್ಥಿಗಳಿಗೆ ಒಂದೇ ಪೋಸ್ಟು, 2 ಅಭ್ಯರ್ಥಿಗಳಿಗೆ ಚುನಾವಣೆ ನಡೀತಾ ಐತೆ. ಬಟ್ ನಮ್ಮ ವಿರೋಧ ಬಣದವರು 5 ಓಟ್ ಹಾಕಬೇಕು, 3 ಹೋಗಬೇಕು ಅಂತಂದ್ಬಿಟ್ಟು ಸದಸ್ಯರನ್ನು ಒಂದು ಮಿಸ್ಗೈಡ್ ಮಾಡ್ತಾಯಿದ್ದಾರೆ. ಯಾವುದೇ ಚುನಾವಣೆ ಪ್ರಕ್ರಿಯೆ ಅವರು ಚುನಾವಣೆ ಆಫೀಸರ್ಗೆ ಫೋನ್ ಮಾಡಿ ಯಾವುದೇ ನಿಯಮ ತಗೊತೀರಾ, ಅವರು 5 ಓಟ್ ಹಾಕಬೇಕು, 3 ಓಟ್ ಹಾಕಬೇಕು ಅಂತಂದ್ಬಿಟ್ಟು ಸದಸ್ಯರಿಗೆ ಮಿಸ್ಗೈಡ್ ಮಾಡ್ತಾಯಿದ್ದಾರೆ. ಅದೇ ಥರ ಕಳೆದ 6 ವರ್ಷಗಳಿಂದ ನಮ್ಮ ಜಿಲ್ಲಾ ಕಮಿಟಿಯಿಂದ ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಒಂಥರ ಒಂದು ಗ್ರಾಹಕರಿಗೆ ಮತ್ತು ಗುತ್ತಿಗೆದಾರರಿಗೆ ತೊಂದರೆ ಆದಂಥ ಪಕ್ಷದಲ್ಲಿ ನಮ್ಮ ಸಂಘ ಇದೆ, ನಾವು ಬಗೆಹರಿಸ್ತೀವಿ ಅಂತಂದ್ಬಿಟ್ಟು ಯಾರೂ ಮುಂದೆ ಬಂದಿಲ್ಲ. ಅಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಕಮಿಟಿ ಇದೆ ಅಂತಲೇ ಯಾರಿಗೂ ಭಯ ಇಲ್ಲ. ಅವ್ರಿಗೆ ಇಷ್ಟಕ್ಕೆ ಬಂದ ಕಾನೂನು ಮನೆ ಬಂದಂಗೆ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಜಿಲ್ಲಾ ಕಮಿಟಿಗಳಲ್ಲಿ ಹೋಗಿ ಅಲ್ಲಿ ಕಸನೂ ಗುಡಿಸ್ತಾ ಇಲ್ಲ. ಮೊನ್ನೆ ಎಲೆಕ್ಷನ್ ಆಫೀಸರ್ ಬಂದಿದ್ದರು, ಏನಪ್ಪ ನಿಮ್ಮ ಜಿಲ್ಲಾ ಕಮಿಟಿ ಕಸ ಗುಡಿಸೋರು ಇಲ್ಲ ಅಂತಂದರು. ಆ ಮಟ್ಟದಲ್ಲಿದೆ. ಯಾವುದೇ ಒಂದು ನಮ್ಮ ಜಿಲ್ಲಾ ಕಮಿಟಿಯಿಂದ ಸದಸ್ಯರಿಗೆ ಒಂದು ರೂಪಾಯಿ, ಒಂದು ನಯ ಪೈಸೆ ಅನುಕೂಲ ಆಗಿಲ್ಲ. ಆ ಒಂದು ಉದ್ದೇಶದಿಂದ ಕಳೆದ ಮುಂದೆ 6 ತಿಂಗಳಿಂದ ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳಿಕೊಂಡಾಗ ಈ ಥರ 6 ವರ್ಷದಿಂದ ಅನಧಿಕೃತವಾಗಿ ಕಮಿಟಿ ಮುಂದುವರಿತಾ ಇದೆ ಅಂತಂದರೆ, ಅದೇ ಥರ ನಮಗೆ ಈ ಒಂದು ಮಾಧ್ಯಮ ಮಿತ್ರರವರು ಪ್ರಕಟಿಸಿದಾಗ ಅವರು ನಮ್ಮ ರಾಜ್ಯ ಮಟ್ಟದವರು ಎಚ್ಚೆತ್ತುಕೊಂಡು ಚುನಾವಣೆ ನಿಗದಿ ಮಾಡಿದ್ದಾರೆ. ಈ ಚುನಾವಣೆ ನ್ಯಾಯಯುತವಾಗಿ ಧರ್ಮದ ಸಮ್ಮುಖದಲ್ಲಿ ನಡೀತಾ ಐತೆ. ಈ ಚುನಾವಣೆಗೆ ಮುಂದಿನ 3 ವರ್ಷಗಳ ಆಯ್ಕೆ ಪ್ರಕ್ರಿಯೆ ಹೆಂಗಿರಬೇಕಂತಂದರೆ, ನಿಷ್ಠೂರವಾಗಿ ಕಠೋರವಾಗಿ ಅಧಿಕಾರಿಗಳ ಜೊತೆ ಮಾತಾಡಿ ನಮ್ಮ ಸದಸ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು. ಒಂದು ಚಿಕ್ಕಬಳ್ಳಾಪುರದಿಂದ ಇಡೀ 4 ಚಿಕ್ಕಬಳ್ಳಾಪುರ, ಚಿಂತಾಮಣಿ, ನಮ್ಮ ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಗೌರಿಬಿದನೂರು, ಚಿಡ್ಲಘಟ್ಟ ಇಷ್ಟು ತಾಲೂಕು ಒಳಗೊಂಡಿದೆ. ಎಲ್ಲ ಆಫೀಸುಗಳಲ್ಲಿ ಸಹ ಅಧಿಕಾರಿಗಳು ಅಟ್ಟಹಾಸ ಆಗಿಬಿಟ್ಟಿದೆ. ಅವ್ರನ್ನ ಪ್ರಶ್ನೆ ಮಾಡುವ ನಮ್ಮ ಗುತ್ತಿಗೆದಾರರು ಸಾಮಾನ್ಯ ಗುತ್ತಿಗೆದಾರರು ಮಾಡೋಕ್ಕಾಗಲ್ಲ, ನಮ್ಮ ಜಿಲ್ಲಾ ಕಮಿಟಿಯಿಂದ ಮಾಡಬೇಕು. ಆ ಕೆಲಸ ಮಾಡ್ತಾ ಇಲ್ಲ. ಆ ಒಂದು ಉದ್ದೇಶಕ್ಕೆ ನಾವು ಈ ತಿಂಗಳ 26/7/2024 ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇಡೀ ಜಿಲ್ಲೆಯ ಗುತ್ತಿಗೆದಾರರು ಕ್ರಮ ಸಂಖ್ಯೆ 1 ಅಧ್ಯಕ್ಷರ ಒಂದು ಪೋಸ್ಟ್ಗೆ ಸ್ಪರ್ಧೆ ನೀವೆಲ್ಲ ಮತ ಕೊಟ್ಟು ನನ್ನನ್ನು ಗೆಲ್ಲಿಸಬೇಕಾಗಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕಂತ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.